ಬಾರಿ ನನ್ನ ಸಂಘಟನೆ ಕಾರ್ಯಕ್ರಮ ಬಗ್ಗೆ ಈ ಪುಸ್ತಕ ಪರಿಚಯ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಈ ಬಾರಿ ಈ ಪುಸ್ತಕ ಓದುವಂತ ಅವಕಾಶ ನನಗೆ ಸಿಕ್ತು. 20 ವರ್ಷದ ಹಿಂದೆ ಓದಿದ್ರು ಕೂಡ ಇವತ್ತು ಈ ಪುಸ್ತಕದ ಕಾವುದನೆ ಕಡಿಮೆ ಆಗಿದೆ. ಇನ್ನೊಮ್ಮೆ ಓದಬೇಕು, ಇನ್ನೊಮ್ಮೆ ತಿಳ್ಕೋಬೇಕು ಈ ಪುಸ್ತಕ ಅನ್ನೋದು ಈ ಪುಸ್ತಕದ ಕಾವು ಆಗಿದೆ, ಬರಹ ಆಗಿದೆ, ನಿರೂಪಣಾ ಶೈಲಿ ಆಗಿದೆ. ನಮ್ಮ ಈ ತಿಂಗಳು ಪುಸ್ತಕ ಕಾರ್ಯಕ್ರಮ ಓದ್ತಾ ಕೂತ್ಕೊಂಡಾಗ ನಾನು ಶಾಪಲ್ಲಿ ಇಟ್ಕೊಂಡು ಓದ್ತಾ ಇದ್ದೆ ಸರ್. ನಾನು ಶಾಪಲ್ಲಿ ಇಟ್ಕೊಂಡು ಓದ್ತಾ ಇರ್ಬೇಕಾದ್ರೆ ಒಬ್ಬರು ಕಸ್ಟಮರ್ ಬಂದರು. ಐಟಮ್ ನನ್ನ ಪರ್ಚೇಸ್ ಆಯಿತು. ಆದ ನಂತರ ಈ ಯಾವುದು ಪುಸ್ತಕ ಅಂತ ಕೇಳಿದೆ. ನಾನು ಹೇಳಿದೆ ಹಿಮಾಲಯನ್ ಬ್ಲೆಂಡರ್ ಅಂತೇಳಿ. ಏನು ಸಾರುತ್ತೆ ಪುಸ್ತಕ ಅಂತ ಕೇಳಿದಾಗ ನಾನು ಹೇಳಿದೆ ಭಾರತ ಚೀನಾ ಯುದ್ಧಕ್ಕೆ ಸಂಬಂಧಪಟ್ಟದ್ದು 1962 ನಡೆದಂಥ ಘಟನೆ. ನಮಗೆಲ್ಲರೂ ಗೊತ್ತಿರುತ್ತಲ್ವ, 67 ಘಟನೆ ನಡೆದ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿ ಅಂತ ಹೇಳಿದಾಗ ಆ ವ್ಯಕ್ತಿ ನಗ್ಬಿಡಲ್ಲ. ನಗ್ಗಿದ ತಕ್ಷಣ ಅವನಿಗೊಂಥರ ಗೊಂದಲ ಆಗುತ್ತೆ. ನಾನೇನು ತಪ್ಪಿಡ್ಬಿಟ್ಟ. ಯಾಕೆ ಸರ್ ಅಂತ ಹೇಳಿದ್ರೆ ಅಲ್ಲರಿ 2026 ಇಸ್ವಿ ಕುತ್ಕೊಂಡು 1962 ಇಸ್ವಿ ಕೃತಿ ಇಟ್ಕೊಂಡು ಓದ್ತಾ ಕೂತಿದ್ರಲ್ಲ, ದೇಶ ಎಲ್ಲಿ ಬಂದು ನಿಂತಿದ್ದೀವಿ ನಾವು, ಮುಂದೆ ನಾವು ಏನು ನೋಡ್ತಾ ಇದ್ದೀವಿ ನಾವು. ಹಿಂದೆ ಗತಿಸಿ ಹೋದಂತ ತಪ್ಪು ಒಪ್ಪುಗಳನ್ನ 26 ಕುತ್ಕೊಂಡು ನೀನು ಓದ್ತಿದ್ಯಲ್ಲಪ್ಪ ಅಂತ ಹೇಳ್ಬಿಡಲ್ಲ. ನನಗೆ ಬಹಳ ಗೊಂದಲ ಆದದ್ದೇ ಅವಾಗ. ನಾನು ಅವ್ರ ಗ್ಯಾರಂಟಿ ಇರ್ತೇನೆ ಯಾವ ಥರ ಹೇಳ್ತಾ ಇದ್ದೀನಿ ಗೊತ್ತಾ, ಅದ ತಪ್ಪು ಒಪ್ಪುಗಳು ತಪ್ಪು ಇದ್ವಿ ಬರೆದು ಕೊಡ್ಬೇಕದನ್ನ ಅಂತ. ಗತಿಸಿ ಹೋಗ್ಬಿಟ್ಟಿದೆ, ಮುಂದಿನ ನೋಡೋಣ ಅಂತ ಅವ್ರು ಹೇಳ್ತಾರೆ. ಅವಾಗ ಹೇಳಲ್ಲ ಸರ್, ತಪ್ಪು ಒಪ್ಪುಗಳನ್ನ ಮರಿಬೇಕು ಮರಿಬಾರ್ದು ಅನ್ನೋದು ಒತ್ತೆಟ್ಟಿಗಿರಲಿ. ಇವತ್ತು 2026 ಇಸ್ವಿನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ ನಿಂತಿರ್ಬೋದು, ಜಗತ್ತು ಹೊಸ ತೆರೆಗೆ ಭಾರತ ತೆರೆದುಕೊಂಡಿರ್ಬೋದು, ಎಲ್ಲವೂ ಸರಿನೇ. ಆದ್ರೆ ನೀವು ಮರೆತು